ಚಂದ್ರಪ್ರಭಾ ಅವರು ಆಕ್ಚುಲಿ ಒಂದು ಫೈಟ್ ಆಗುತ್ತಲ್ಲ, ಗ್ಲಾಸ್ ಎಲ್ಲ ಹೊಡಿತಾರೆ, ನೀವು ತುಂಬಾ ಅದು ಡೂಪ್ಲಿಕೇಟ್, ಡೇ ಒನ್ ಇಂದ ಡೂಪ್ಲಿಕೇಟ್. ಚೆನ್ನಾಗಿದೆ ಬಟ್ ಅವ್ರು ಹತ್ರ ಅಲ್ಲ ಸರ್, ಅವರು ನೆಕ್ಸ್ಟ್ ಸರ್ ಅವರು ಹಿಂಗ ನಾನು ಆ ಥರ ಮಾಡೇ ಇಲ್ಲ, ಮಾತಾಡ್ಕೊಂಡೇ ಇಲ್ಲ ಸರ್ ಒಂದಿನ ಅಲ್ಲೆಲ್ಲ ಹೋಟ್ಲಲ್ಲಿ ಇದ್ದಾಗ ಮೈಕ್ ಇರಲ್ಲ ಸರ್, ಅವ್ರು ಫುಲ್ಲು ಮಾತಾಡ್ಕೊಂಡಿದ್ದು. ಇವತ್ತು ಹೆಂಗು ಇಂಡಿಯಾ ಫುಲ್ ವೈರಲ್ ಆಗಿದೆ ಈ ನ್ಯೂಸು, ಬ್ಯಾನ್ ಆಗಿರೋದು. ಇವಾಗ ನಾವು ಬಿಟ್ರೆ, ನಾಳೆನೇ ಬಿಟ್ರೆ ಫುಲ್ಲು ಜನ ನೋಡ್ತಾರೆ ಅಂದ್ಬಿಟ್ಟು ಅಲ್ಲಿ ಹೋಟ್ಲಲ್ಲಿ ನಾವು ಮಾತಾಡ್ಕೊಳ್ತೀವಿ. ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುಡಿಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು ಬಿಡೈತದೆ. ಸೊ ನೀವಿಬ್ರು ಅವಾಗ ಮಾತಾಡ್ಕೊಂಡಿದ್ದೀರಾ? ನಾವು ಅವಾಗ ಮಾತಾಡ್ಕೊಂಡಿದ್ದೆ. ಅದು ಬಿಟ್ಟು ಡೇ ಒನ್ನಿಂದ ಅವರು ಅಯ್ಯೋ ಅಂತ ಇದ್ರಲ್ಲ, ಅದನ್ನೂ ನಾವಿಬ್ರು ಮಾತಾಡ್ಕೊಂಡಿದ್ದು ರಾತ್ರಿ ಹೊತ್ತು ಒಳಗಿದ್ದಾಗೆ. ಅಂದ್ರೆ ಕಂಟೆಂಟು ನಿಮ್ದು ಮೇಕಪ್ದೇ ಹೈಲೈಟ್ ಆಗ್ತಾ ಇದೆ, ಪೌಡ್ರು ಮೆಡಿಕಲ್ ಸ್ಟೋರೇ ಹೈಲೈಟ್ ಆಗ್ತಾ ಇದೆ, ಅದನ್ನ ಎತ್ತಬೇಡಿ ಅಲ್ಲಿಂದ, ಇಲ್ಲೇ ಇರಲಿ, ನಾನು ದಿನಾ ತಲೆ ಚಚ್ಕೊಳಂಗೆ ಮಾಡ್ತೀನಿ. ಅದೂ ಸ್ಟಾರ್ಟಿಂಗ್ ಇಂದನೂ ಡೂಪು. ಐ ಜಸ್ಟ್ ಕಾಂಟ್ ಬಿಲೀವ್ ಮೀ ದಿಸ್. ಅದು ನಾವಿಬ್ರು ಮಾತಾಡ್ಕೊಂಡೇ ಮಾಡಿರೋದು. ನಾನು ಮಗನ್ನ ಅಷ್ಟು ಪ್ರೀತಿ ತೋರಿಸ್ತೀನಿ, ಮಗನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಅದೂ ಡೂಪು. ನಾವು ಅವರು ಜಗಳ ಆಡಿಲ್ಲ, ನನ್ನಿಂದ ಅವ್ರಿಗೆ ತಲೆ ಚಿಟ್ಟಿಡ್ದಿಲ್ಲ, ಡಿಪ್ರೆಷನ್ಗೆ ಹೋಗಿಲ್ಲ, ಒಂದ್ ದಿವಸಕ್ಕೂ ಹೋಗಿಲ್ಲ. ಅವ್ರಿಗೂ ನನ್ನ ಮೇಲೆ ಬೇಜಾರಿಲ್ಲ, ನನಗೂ ಅವ್ರ ಮೇಲೆ ಬೇಜಾರಿಲ್ಲ. ಇಬ್ರು ಅಂಡರ್ಸ್ಟ್ಯಾಂಡಿಂಗು. ಇಡೀ ಇದಕ್ಕೆ ನಮ್ಮಿಬ್ರು ಲವ್ ಮೇಲೆ ಎಲ್ಲರಿಗೂ ಕಣ್ಣಿತ್ತು, ಏನು ಹೊಂದ್ಕೊಂಡಿದ್ದಾರೆ, ಏನು ಹೊಂದ್ಕೊಂಡಿದ್ದಾರೆ. ಸೀನ್ ಕ್ರಿಯೇಟ್ ಮಾಡಿದ್ರೆ ಗ್ಲಾಸ್ ಎಲ್ಲ ಹೊಡೆದು ಅದು ಕೂಡ ಮಾತಾಡ್ಕೊಂಡಿದ್ದು, ಎಲ್ಲ ಮಾತಾಡ್ಕೊಂಡಿದ್ದು ಸರ್. ಆದ್ರೆ ಆ ಲೆವೆಲ್ಗೆ ಮಾಡ್ತಾರೆ ಇವ್ರು. ಏನ್ ಮಾಡಿದ್ರು, ಡಬ್ಬಲ್ ಗೇಮ್ ಮಾಡಿದ್ರು. ಅಂದ್ರೆ ಫಸ್ಟ್ ಬಕ್ರಾ ಮಾಡಿದ್ರು ನನ್ನ, ಅಂದ್ರೆ ಅವರು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ನನ್ನನ್ನ ವಿಲನ್ ಮಾಡ್ತಾ ಇದ್ರು. ಆದ್ರೆ ನಂಗೆ ಫಸ್ಟ್ ಅಲ್ಲಿ ಅರ್ಥ ಆಗಿಲ್ಲ. ಅಂದ್ರೆ ಹಿಂಗ್ ತಲೆ ಚೆಚ್ಕೊಳ್ಳೋದೆಲ್ಲ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅದು ಬರ್ತಾ ಬರ್ತಾ ಅಯ್ಯೋ ಪಾಪ ಅವ್ನಿಗೆ ಹಿಂಸೆ ಕೊಡ್ತಾ ಇದೀನಿ, ನಾನು ಐಷಾರಾಮಿ ಆಗಿದ್ದೀನಿ, ಅದಕ್ಕೆ ಅವ್ರಿಗೆ ಹಿಂಸೆ ಆಗ್ತಾ ಇದೆ, ಲೇಟ್ ಮಾಡ್ತಾ ಇದೀನಿ ಅನ್ನೋದು ಮಾಡಿದ್ರು. ಆದ್ರೆ ಕಾಮಿಡಿ ತರ ಹೋಗಿದ್ದು. ಅವ್ರೇನ್ ಮಾಡಿದ್ರು, ಅದ್ರದೇ ಬೇಳೆ ಬೇಯಿಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಾನ್ ಕೆಟ್ಟವನು, ಅವ್ರು ಒಳ್ಳೆಯವರು, ಸಿಂಪತಿ ಕ್ರಿಯೇಟ್ ಮಾಡೋ ತರ ಮಾಡ್ಕೊಂಡಿದ್ರು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಅವತ್ ಫೈಟುನು ನಂದು ಒರಿಜಿನಲ್ ಅಲ್ಲ, ನನ್ನ ಪಾಡಿಗೆ ನಾನು ಸ್ಥಾನದಲ್ಲಿದ್ದೆ. ಅವ್ರು ಹೋಗ್ತಾರೆ, ಬೆಲ್ಟ್ ಬಿಚ್ಚಿ ಆಚೆ ಹೋಗ್ತಾರೆ, ಅಲ್ಲಿ ಹೊಡಿತಾರೆ, ಕಿರ್ಚಾಡ್ತಾರೆ ಅನ್ನೋದಾಗ ಅಳ್ತಾರೆ, ಅವ್ರು ಏನು ಗೊತ್ತಿಲ್ಲ. ಸ್ನಾನ ಮಾಡ್ತಾ ಇದ್ದೆ. ಎಲ್ಲಾರು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರು. ನಾನು ಇವರು ಒಂದು ರೂಲ್ಸ್ ಬ್ರೇಕ್ ಆಗದೆ ನಾನ್ ಕಾಪಾಡ್ತಾ ಇದ್ದೆ. ಸರ್ ಇದೆಲ್ಲ ಫಾಲ್ಟ್ ಆಗುತ್ತೆ ಅಂತ ಕಂಟ್ರೋಲ್ ಮಾಡ್ತಾ ಇದ್ದೆ, ಬೇಡ 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 ಅಂತ. ಒಂದು ಫಾಲ್ಟ್ ಮಾಡದೇ ಇರೋರು ಬಿಲ್ಡಪ್ಗೋಸ್ಕರ ಸ್ನಾನಕ್ಕೆ ಹೋದಾಗ ಏಕ್ದಮ್ ಹೋಗ್ಬಿಟ್ಟು ಅಲ್ಲಿ ಫುಲ್ಲು ಹತ್ಕೊಂಡು ಗ್ಲಾಸ್ ಹೊಡೆದು ಡ್ರಾಮಾ ಮಾಡಿ ಎಲ್ಲ ಮಾಡಿ ಅಷ್ಟು ಜನ ಎತ್ಕೊಟ್ಟು ಸೀದಾ ನಾನು ಸ್ನಾನದಿಂದ ಬರ್ತೀನಿ. ನಂಗೆ ಗೊತ್ತೇ ಇಲ್ಲ, ಅಲ್ಲಿ ಇಲ್ಲಿಂದ ಎದ್ದೋಗಿರೋದೇ ಗೊತ್ತಿಲ್ಲ. ನಾನು 20 ನಿಮಿಷದ ಮೇಲೆ ಯಾವತ್ತೂ ಸ್ನಾನ ಮಾಡಿಲ್ಲ, ಎಲ್ಲ ಲೇಡೀಸ್ ಕೈಯಲ್ಲೇ ಹೇಳ್ತೀನಿ. 20 ನಿಮಿಷ ಬರೀ ಸುಳ್ಳು ಸರ್, ಇವೆಲ್ಲ ಮಾಮೂಲು. ಕಂಟ್ರೋಲ್ ಸರ್ ಏನು ಉಚ್ಕೊಳ್ಳೋಣ ಸರ್, 2-3 ಅವರು ಸರ್. ಬಣ್ಣ ಹಾಕೋ ದಿನ 20 ನಿಮಿಷ ಬಿಡ್ಲೇಬೇಕು. ಅವತ್ತು ಮಾತ್ರ 20 ನಿಮಿಷ ಬಣ್ಣಕ್ಕೆ, 20 ನಿಮಿಷ ಸ್ನಾನಕ್ಕೆ, 40 ನಿಮಿಷ ಆಗ್ತಿತ್ತು ಸರ್. ಅವತ್ತು 6 ಜನ ಸ್ನಾನ ಮಾಡ್ಕೊಂಡು ಸುಳ್ಳು ಸರ್. ಸರ್ ಈಗ 1 ನಿಮಿಷ ಸರ್, 2 ಬಾತ್ರೂಮ್ ಇದೆ ಸರ್, ಒಂದು ಬಿಸಿನೀರು, ಒಂದು ತಣ್ಣೀರು. ತಣ್ಣೀರ್ಗೆ ಬೇಡ್ಕೊಂತೀನಿ, ಹೋಗ್ರಿ ಅಂದ್ರೆ ಅಯ್ಯಪ್ಪ ತಣ್ಣೀರ್ ಬೇಡ ಅಂತಾರೆ. ಎಲ್ಲರೂ ಬಿಸಿನೀರ್ಗೆ ಹೋಗೋದು. ತಣ್ಣೀರ್ ಫುಲ್ ಖಾಲಿ ಇರುತ್ತೆ, 24 ಅವರ್ಸ್ ಖಾಲಿ ಇರುತ್ತೆ. ಯಾರೋ ಒಬ್ರು ಇನ್ನೊಬ್ರು ಹೋಗ್ಬೋದಷ್ಟೇ, ನಾನು ಬಿಟ್ಟು ಇನ್ನೊಬ್ರು ಹೋಗ್ಬೋದಷ್ಟೇ. ಒಂದ್ರಲ್ಲಿ ಬಿಸಿನೀರೇ ಬರಲ್ಲ. ಅದನ್ನ ನಾನು ಬೇಡ್ಕೊಂಡ್ರು ಯಾರು ಹೋಗಲ್ಲ. ನಾನು ಹೋದಾಗ ಬಂದ್ಬಿಟ್ಟು ಬಾಕಿ ತಟ್ಟೋದು. 2 ಅವರ್ ಏನು ಉಚ್ಕೊಳ್ಳಿ ಸರ್? ಏನು ನಂದೇನು 6 ಪ್ಯಾಕ್ ಇಲ್ಲ ಇಷ್ಟಗಳ ಆಯ್ತಾ, ಇಲ್ಲ ಏನಾರು ಆನೇನಾ ಇವ್ರು ಏನಂದ್ರೆ ಹಂಗೆ ಜನಕ್ಕೆ ಕಾಣಿಸೋ ಥರ ಪ್ರಚೋದನೆ ಸ್ಟಾರ್ಟ್ ಮಾಡಿದ್ರು. ಆದರೆ ಅದು ತಮಾಷೆಗೆ ಅಂತ ಫಸ್ಟ್ ನನ್ನ ಹತ್ರ ಹೇಳಿದ್ರಿಂದ ನಾನು ತಮಾಷೆಗೆ ಅಂದ್ಕೊಂಡು, ನೀವು ನಾನು ಮಾಡಿದಾಗ ನೀವು ನಗಿ ಸುಮ್ಮನೆ ಏನು ಮಾತಾಡಬೇಡಿ ಅಂತ ಹೇಳ್ಕೊಟ್ಟಿದ್ರು. ಅವ್ರು ಹೇಳ್ತಾ ಇದ್ರೆ ಸುಮ್ಮನೆ ನಕ್ಕೊಂಡು ಹಿಂಗೆ ಕೂಲಾಗಿ ತೊಗೊಳ್ತಿದ್ದೆ. ಇದನ್ನ ಏನು ಮಾಡಿಬಿಟ್ರು, ಸ್ನಾನದಿಂದ ಬರೋಷ್ಟೊತ್ತಿಗೆ ಎಲ್ಲಾರನ್ನೂ ಬಂದು ಇದು ಮಾಡಿದ್ರ. ಅವತ್ತು ಇದು ನನ್ನ ಕೆಟ್ಟವ್ರು ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಅವತ್ತು ಅರ್ಥ ಆಗುತ್ತೆ. ಇಂಥ ಕತೆಗಳನ್ನ ದಿನ ಪೇಪರ್ಲಿ ಟಿವಿಲಿ 100 ನೋಡ್ತೀವಮ್ಮ. ಅವರು ಕೆಳಗೆ ಕುತ್ಕೊಂತೀನಿ, ನಾನು ಎಲ್ಲೂ ಬರಲ್ಲ, ಹಂಗೆ ಹಿಂಗೆ ಅಂತಾರ. ಆಮೇಲೆ ಇವರೆಲ್ಲ ಸೀರಿಯಸ್ ಆಗಿ ಜಗಳಕ್ಕೆ ಬಂದ್ಬಿಡ್ತಾರೆ. ನಾ ಸೀರಿಯಸ್ ಆಗಿ ಎಲ್ಲಾರ್ಗೂ ಆವಾಜ್ ಹಾಕ್ತೀನಿ. ಆಮೇಲೆ ಚಂದ್ರಪ್ರಭಾಗೂ ಸೀರಿಯಸ್ ಆಗಿ ಆವಾಜ್ ಹಾಕ್ತೀನಿ. ಅವರು ಆಮೇಲೆ ಅವ್ರು ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತೀನಿ ಬರಲ್ಲ ಅಂತ ಕೆಳಗೆ ಕೂತ್ಕೊಂತಾರೆ. ಅವಾಗ ಮಂಜು ಭಾಷಣಿ ಅವ್ರಿಗೆ ಕಣ್ಣು ನೋಡ್ಬಿಟ್ಟು ಮೇಡಮ್ ಡ್ರಾಮಾ ಅಂದರೆ ಅವ್ರು ನನ್ನ ವಿಲನ್ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ನಿಜ ಹೇಳ್ತೀನಿ, ಮೇಡಮ್ ಇದು ಪ್ಲ್ಯಾಂಡು, ಸುಮ್ಮನೆ ರೀ ಹಿಂಕಂತ ಕಣ್ಣು ನೋಡ್ಕೊಂಡು ನಕ್ಕೊಂಡು ಹೇಳ್ತೀನಿ. ಆಗ್ಲೂ ನಂಬಲ್ಲ, ಯಾರು ನಂಬಲ್ಲ. ಎಲ್ಲ ಅವ್ರನ್ನ ಅಷ್ಟು ಇದು ಮಾಡಿರ್ತಾನೆ. ಅದಾದ್ಮೇಲೆ ಮಾರನೇ ದಿವಸ ಬೆಳಿಗ್ಗೆನೂ ತಿರ್ಗಾ ಅದನ್ನೇ ಹೈಲೈಟ್ ಮಾಡ್ಕೊಂಡು ತಿರ್ಗಾ ನನ್ನ ತುಳಿಯಕ್ಕೆ ಬರ್ತಾನೆ. ಅವತ್ತು ರೈಸ್ ಆಗ್ಬಿಡ್ತೀನಿ. ಸರ್ ಇದು ಅತಿ ಆಯಿತು ಸರ್, ನೀವು ತಮಾಷೆಗೆ ಅಂತ ಇದು ಮಾಡಿ ಮನೇಲೆಲ್ಲ ನಾನು ವಿಲನ್ ಮಾಡಿದ್ದೀರಾ, ನಂಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ನೀವು ಆಚೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ನನ್ನ ಡಮ್ಮಿ ಮಾಡ್ತಾ ಇರೋಂಗೆ ಅನ್ನಿಸ್ತಾ ಇದೆ. ಇದು ನೀವು ಅದನ್ನೇ ಇಟ್ಕೊಂಡು ನೀವು ಹೈಲೈಟ್ ಆಗಿ ನನ್ನ ತುಳಿತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಅಂತ ಅಲ್ಲಿ ರೇಗಾಡ್ತೀನಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಬೆಳಿಗ್ಗೆ ಅವತ್ತೇ ಅದು ಕಟಿಂಗ್ ಇರುತ್ತೆ, ಇದು ಟೇಪ್ ಕಟ್ಟಿರೋದನ್ನ ಕಟ್ ಮಾಡೋದು. ಅವಾಗ ಒಳಗೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಹೇಳ್ತೀನಿ, ಸರ್ ನಾನು ಮನದಾಳ ಮಾತಾಡ್ತೀನಿ, ನಂದಕ್ಕೆ ಮಾತಾಡ್ಬೇಕಾದ್ರೆ ನೀವು ಬಾಯ್ ಹಾಕ್ಬೇಡಿ, ನಿಮ್ಗೇನು ಮನಸ್ಸಲ್ಲಿ ಇದೆ ಸಿಟ್ಟು ಪಟ್ಟು ಬೈತೀರಾ ಬೈರಿ, ಏನಾರ ಮಾಡ್ಕೊಳ್ಳಿ, ನಿಮ್ದಕ್ಕೆ ನಾನು ಇನ್ವಾಲ್ವ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಳಗೆ ಹೋಗ್ತೀವಿ. ಒಳಗೆ ಹೋಗ್ತಿದ್ದಂಗೆ
ನೀವೇ ಫಸ್ಟ್ ಮಾತಾಡಿ ಅಂತಾರೆ. ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ನಾವು ಏನು ಮಾತಾಡಿದ್ವಿ ಸ್ಟಾರ್ಟಿಂಗಿಂದ ರೇಕ್ಸಕ್ಕೋಸ್ಕರ ತಲೆ ಚಿಚ್ಕೊಳ್ಳೋದಾಗಲಿ ಎಲ್ಲ ಪ್ರೀ ಪ್ಲ್ಯಾಂಡು, ಅದು ಇರೋದನ್ನು ಹೇಳ್ತೀನಿ. ಇವರು ಜನದ ಮುಂದೆ ಮರ್ಯಾದೆ ಹೋಗ್ಬಿಡ್ತು, ನನ್ನ ಡಮ್ಮಿ ಮಾಡಿಬಿಟ್ಟೆ, ಹಳಕ್ ಸ್ಟಾರ್ಟ್ ಮಾಡಿಬಿಟ್ಟು. ಆದರೆ ಹಳದಂದ್ರೆ ಇವ್ರಿಗೆ ರಿಯಲ್ ಅಳು ಅಲ್ಲ ಸರ್. ಸುಮ್ಮನೆ ಹಿಂಗೆ ಕೂತಿರ್ತಾರೆ, ಸುಮ್ಮನೆ ಅಳಿ ಅಂದರೆ ಟಕ್ ಅಂತ ನೀರು ಬರೆಸ್ಕೊಳ್ತಾರೆ. ಆ ಕೆಪಾಸಿಟಿ ಅವ್ರಿಗೆ ಸ್ವಲ್ಪ ಕಣ್ಣೀರು ಒರೆಸ್ಕೊಳ್ತೀರಿ. ಬರ್ತ್ ಬಂದಿದೆ ನಮಗೆ. ಕಣ್ಣೀರು ಒಡಿರಿ ಬಡಿರಿ ಗಿಂಟಿ ಹಿಂಸೆ ಕೊಟ್ಟರು ಕಣ್ಣೀರು ಬರಲ್ಲ. ಅವ್ರಿಗೆ ಹೆಂಗಂದ್ರೆ ಸುಮ್ಮನೆ ಹಳ್ಳಿ ಸಾರ್ ಅಂದ್ರೆ 1 ಸೆಕೆಂಡ್ ನೀರು ಸಮೇತ ಅಳ್ತಾರೆ, ಏನು ಕಾರಣನೇ ಬೇಡ. ಆ ತರ ಟ್ಯಾಲೆಂಟ್ ಅವ್ರಿಗಿದೆ. ಸರ್ ಈಗ ನೀವು ಈ ಚಂದ್ರಪ್ರಭಾ ಅವ್ರ ಕಡೆಯಿಂದ ಸಮಸ್ಯೆ ಆಗಿದೆ ಅಂತ ಹೇಳಿಲ್ಲ. ಆಗಿಲ್ಲ ಸರ್, ಚಂದ್ರಪ್ರಭಾ ಅವರೇ ಹೇಳಿದ್ದೆ. ಚಂದ್ರಪ್ರಭಾ ಅವರು ಮೈಂಡ್ ಗೇಮ್ ಮಾಡ್ತಾ ಇದ್ರು ಸರ್. ಅವರು ಒಳ್ಳೆಯವರಾಗಿ ನನ್ನ ಕೆಟ್ಟವ್ರು ಮಾಡೋದು, ಅದು ನಂಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ನಾನು ಪ್ರೀತಿ ತೋರಿಸ್ತಾ ಇದ್ದೆ, ಅವ್ರ ಬಗ್ಗೆ ಅಷ್ಟು ಕೇರ್ ತಗೊಳ್ತಾ ಇದ್ದೆ ಸರ್. ಜಗಳ ಆದ್ಮೇಲೂ ಅರ್ಧ ಗಂಟೆಗೆ ತಪ್ಕೊಂಡು ಮಾತಾಡ್ಸಿದ್ದೀನಿ, ಇಲ್ಲಿ ಕಾಲ್ ಮಧ್ಯೆ ಕೂರ್ಸ್ಕೊಂಡಿದ್ದೀನಿ ಇಲ್ಲಿಗೆ. ಆ ತರ ಅದು ಹಿಂಗಾಸಿ ನಾವು ಟ್ರಾಪ್ ಹಾಕಿರೋ ಬಂದು ತಗೊಳಕಂಡ್ರೆ ಏನ್ ಮಾಡ್ಬೇಕು? ಆದರೆ ನಾನು ಒಂದು ದಿವಸಕ್ಕೂ ಅವ್ರ ಮೇಲೆ ನಾನು ಬೇಜಾರೇ ಇಲ್ಲ ಸರ್, ಒಂದು ದಿವಸಕ್ಕೂ ಇವತ್ತಿಗೂ ಬೇಜಾರಿಲ್ಲ. ಆದರೆ ಲಾಸ್ಟ್ ದಿನ ಅವರು ಎತ್ತಿಟ್ರು. ಆದರೆ ಅವ್ರದ್ದು ಇವಾಗ ಅನಿಸ್ತಾ ಇದೆ ಮೈಂಡ್ ಗೇಮ್, ಅಂದರೆ ಅವರು ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ನನ್ನಿಂದ ಅವ್ರಿಗೆ ಇರಿಟೇಷನ್ ಆಗುತ್ತಿದೆ ಅನ್ನೋ ಬೆಳೆ ಬೇಯಿಸ್ಕೊಂಡ್ರು ಹೊರ್ತು. ಆದರೆ ನಾನು ಹೇಳ್ತಿರೋದೆಲ್ಲ ನಿಜ. ಡೇ 1 ಇಂದ ಇವರು ಫುಲ್ ಡೇ 24/7 ಹಾಕಿದ್ರೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಡೇ 1 ಇಂದ ಟಾಯ್ಲೆಟ್ಗೆ ಹೋಗ್ತಿದ್ದಾಗೆ ಸಾರಿ ತಲೆ ಚಚ್ಕೊಂಡಂಗೆ ಮಾಡ್ತೀನಿ, ಇದೆಲ್ಲ ಇಲ್ಲೇ ಇಡಿ ಎತ್ಬೇಡಿ ಇದು ಕಂಟೆಂಟು ನಂಗೆ ಆ ಕಂಟೆಂಟು ಪ್ರೋಮೋ ಕಟ್ಟು ಲೈವ್ ಅಲ್ಲಿ ನೋಡಿದವ್ರಿಗೆ ಅದಕ್ಕೆ ಗೊತ್ತಾಗುತ್ತೆ. ಅಲ್ಲಿ ಒಂದೊಂದು ಗುಸು ಅಂತಾನೆ ಹೇಳ್ಕೊಡೋದು. ಆಮೇಲೆ ಇವರು ಅಯ್ಯೋ ಅನ್ನೋದು, ಅಂದ್ರೆ ನೋಡಿದವ್ರಿಗೆ ಅಯ್ಯೋ ನಾನು ಗೋಳಿಕೊಂತ ಇದ್ದೀನಿ ಅಂತ. ಆದ್ರೆ ನಾವಿಬ್ರು ಯಾವತ್ತೂ ಒರಿಜಿನಲ್ ಆಗಿ ಸಿಟ್ ಆದವರು ಅಲ್ಲ, ಜಗಳ ಆಡದವರು ಅಲ್ಲ. ಮನಸ್ಸಿಂದ ಅವ್ರು ಹೇಳ್ದಂಗೆ ಆಗೇ ಇಲ್ಲ. ಇದನ್ನ ಎಷ್ಟಾರ ಚಾಲೆಂಜ್ ಮಾಡ್ತೀನಿ. ಬೇಕಾದ್ರೆ ಅದು ಎಲ್ಲರ ವಾಯ್ಸ್ ಇದ್ರೆ ಎಲ್ಲ ಎತ್ತಿ ಕಳಿಸ್ತೀನಿ.